ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ನಲ್ಲಿ ನಾವು ಹೇಗೆ ಹಣ ಸೇವ್ ಮಾಡ್ಬೋದು ಅಂತ ಸ್ವಲ್ಪ ಟಿಪ್ಸ್ನ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವೀಡಿಯೋ ಯಾರ್ಯಾರು ನೋಡಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಗೋಲ್ಡ್ನ ಯಾವ ರೀತಿ ಮನಿ ಸೇವ್ ಮಾಡಿ ತೊಗೊಂಡೆ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಈ ವಿಡಿಯೋದಲ್ಲಿ ಯಾವ್ಯಾವ ರೀತಿಯಲ್ಲಿ ಮನಿ ಸೇವ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ನನಗೆ ಎಷ್ಟು ಸೇವಿಂಗ್ಸ್ ಮೆಥಡ್ ಗೊತ್ತಿದೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ವೀಡಿಯೋನ ಕೊನೆ ತನಕ ನೋಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ ನಿಮಗೆ ಒಂದಲ್ಲ ಒಂದು ಟಿಪ್ಸಿಂದ ಖಂಡಿತವಾಗಿಯೂ ನೀವು ಮನಿ ಸೇವ್ ಮಾಡೇ ಮಾಡ್ತೀರಾ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆ ತನಕ ವೀಡಿಯೋ ನೋಡಿ. ಮೊದಲನೇದಾಗಿ ಯಾರ್ಯಾರಿಗೆ ಸ್ಯಾಲ್ರಿ ಬರುತ್ತೆ ಅಂದರೆ ಯಾರ್ಯಾರು ಕೆಲಸಕ್ಕೆ ಹೋಗ್ತೀರಾ ಅವರು ಸಂಬಳ ಆಗಿದ ಮೇಲೆ ಸ್ವಲ್ಪ ಹಣನ ಎತ್ತಿಡಬೇಕು. ಅಂದರೆ ನಿಮಗೆ ಸ್ಯಾಲ್ರಿ ಅಕೌಂಟ್ ಬೇರೆ ಇರುತ್ತೆ, ಅದೇ ಥರ ಒಂದು ಸೇವಿಂಗ್ ಅಕೌಂಟ್ ಅಂತ ಬೇರೆ ಅಕೌಂಟ್ನ ಮಾಡಿ ಅದರಲ್ಲಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸ್ ಮಾಡಿ ಮತ್ತು ಆ ಹಣನ ಯಾವುದಕ್ಕೂ ಯೂಸ್ ಮಾಡ್ಕೋಬೇಡಿ. ನಾವು ಹೇಗೆ ಯಾವುದಾದ್ರೂ EMI ಇದ್ದರೆ ಕಟ್ಟಲೇಬೇಕು ಅದೇ ರೀತಿ ಮಂತ್ಲಿ ಒಂದಿಷ್ಟು ಹಣ ಅಂತ ಹೇಳ್ಬಿಟ್ಟು ಸೇವ್ ಮಾಡಿ ಆ ಸೇವಿಂಗ್ ಅಕೌಂಟ್ಗೆ ಹಾಕ್ಬಿಡಿ. ಮತ್ತು ಆ ಅಮೌಂಟ್ನ ನೀವು ಅಲ್ಲಿಂದ ತೆಗಿಬೇಡಿ. ಸೊ ಯಾವುದಾದ್ರು ಎಮರ್ಜೆನ್ಸಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಬಟ್ ಅನ್ಲೆಸ್ ನಿಮ್ಗೆ ಯಾವುದೋ ಎಮರ್ಜೆನ್ಸಿ ಇಲ್ಲ ಅಂತಂದರೆ ಅದನ್ನು ಸೇವಿಂಗ್ ರೂಪದಲ್ಲಿ ಕನ್ಸಿಡರ್ ಮಾಡಿ ಆ ಹಣನ ಸೇವಿಂಗ್ ರೂಪದಲ್ಲೇ ಸೇವಿಂಗ್ ಅಕೌಂಟಲ್ಲಿ ಬಿಟ್ಬಿಡಿ. ಮತ್ತು ಯಾವುದೇ ರೀತಿಗೂ ತೆಗಿಯೋಕ್ಕೆ ಹೋಗಬೇಡಿ. ನಾನು ಯಾಕೆ ಸಪ್ರೇಟ್ ಅಕೌಂಟ್ ಹಾಕಿ ಇಡಿ ಅಂತ ಹೇಳ್ತಿದ್ದೀನಿ ಅಂದರೆ ನಮ್ಮ ಹತ್ರ ದುಡ್ಡಿದ್ರೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಖರ್ಚು ಮಾಡೇ ಮಾಡ್ತೀವಿ. ಸೊ ಅದಕ್ಕೆ ಈ ರೀತಿ ಮಾಡೋದ್ರಿಂದ ನಾವು ಸ್ವಲ್ಪ ಹಣನಾದ್ರು ಸೇವ್ ಮಾಡ್ಬೋದು. ಮತ್ತು ಆ ಅಕೌಂಟಲ್ಲಿ ಸೇಫ್ಟಿಯಾಗಿರುತ್ತೆ ಮತ್ತು ನಾವು ಅಮೌಂಟ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಎರಡನೇದಾಗಿ ಮಂತ್ಲಿ ಒಂದಿಷ್ಟು ಅಮೌಂಟ್ ಅಂತ ಚೀಟಿ ಹಾಕ್ಕೊಳ್ಳಿ. ಚೀಟಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತಲ್ವ. ಸೊ ಎಲ್ಲರೂ ಚೀಟಿ ಆಲ್ಮೋಸ್ಟ್ ನಡೆಸ್ತಾ ಇರ್ತಾರೆ. ಸೊ ಅದು 1 ಇಯರ್ ಆಗಿರ್ಬೋದು, ಇಲ್ಲ 20 ಮಂತ್ಸ್ ಆಗಿರ್ಬೋದು, ಇಲ್ಲ 24 ಮಂತ್ಸ್ ಆಗಿರ್ಬೋದು. ಸೊ ಒಂದಿಷ್ಟು ಮಂತಲ್ಲಿ ಒಂದಿಷ್ಟು ಅಮೌಂಟ್ ಕಟ್ಟಬೇಕಂತ ಇರುತ್ತೆ, ಒಂದಿಷ್ಟು ಇಯರ್ಗಳ ತನಕ. ಸೊ ಆ ಥರದ್ದು ನೋಡಿಕೊಂಡು ನೀವು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಮೌಂಟ್ನ ಚೀಟಿ ರೂಪದಲ್ಲಿ ಕಟ್ಟೋಕ್ಕೆ ಅಷ್ಟನ್ನು ನೀವು ಚೀಟಿ ಕಟ್ಕೋತಾ ಹೋಗಿ ಎವ್ರಿ ಮಂತ್. ಅಂದರೆ ಹಾಕೋವಾಗ ದಯವಿಟ್ಟು ಗೊತ್ತಿರೋರ ಹತ್ರನೇ ಹಾಕಿ. ಯಾಕೆ ಅಂತಂದರೆ ತುಂಬ ಎಲ್ಲ ನೋಡ್ತಾ ಇದ್ದೀವಲ್ವ ಈಗ ಚೀಟಿ ಎಲ್ಲ ಹಾಕಿಸ್ಕೊಳ್ಳೋದು ಮತ್ತು ಮೋಸ ಮಾಡೋದು ಈ ಥರ ಎಲ್ಲ ಇರ್ತಾರೆ. ಸೊ ನಿಮಗೆ ಎಲ್ಲಿ ತುಂಬ ನಂಬಿಕೆ ಇರುತ್ತೆ ಅಲ್ಲಿ ನೋಡಿಕೊಂಡು ನೀವು ಚೀಟಿನ ಹಾಕ್ಕೊಳ್ಳಿ. ಅದೇ ನಮಗೆ ಲಾಸ್ಟ್ಗೆ ಸೇವಿಂಗ್ ಅಂತ ಆಗೋದು. ಅಂದರೆ ದೊಡ್ಡ ಅಮೌಂಟ್ ಅಂತ ಬರೋದು ಈ ಚೀಟಿಯಿಂದನೇ. ಸೊ ಈ ಚೀಟಿ ಹಾಕೋಕ್ಕೆ ಟ್ರೈ ಮಾಡಿ. ನಾನು ಹೇಳ್ದಂಗೆ ಚೀಟಿ ಹಾಕೋ ಮೊದಲು ಅವ್ರ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ಮತ್ತು ತುಂಬ ವರ್ಷಗಳಿಂದ ಗೊತ್ತಿರಬೇಕು. ಸೊ ಆ ರೀತಿ ಗೊತ್ತಿದ್ರೆ ಮಾತ್ರ ನೀವು ಚೀಟಿ ಹಾಕಿ. ಸುಮ್ಮನೆ ಯಾರ್ಯಾರು ಹಾಕಿಸ್ಕೋತಾರೆ ಅಂತ ಹೇಳ್ಬಿಟ್ಟು ಹಾಕೋಕ್ಕೆ ಹೋಗಬೇಡಿ. ಬಿಕಾಸ್ ನಮ್ಗೆ ಅವ್ರ ಬಗ್ಗೆ ಗೊತ್ತಿರಲ್ಲ, ಮೋಸ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಮೂರನೇದಾಗಿ RD, ರೆಕರಿಂಗ್ ಡೆಪಾಸಿಟ್. ಸೊ RD ಅಂದಾಗ ನೆನಪಾಯಿತು, ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಕಮೆಂಟ್ ನೋಡಿದೆ, RD ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಅದು ಹೇಗೆ ಓಪನ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ RDನ ನಾವು ಹೆಂಗೆ ಓಪನ್ ಮಾಡ್ಬೋದು ಅಂತ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ಕೊಡ್ತೀನಿ. RD ಓಪನ್ ಮಾಡಿ. ಸೊ ಅದರಲ್ಲಿ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಎವ್ರಿ ಮಂತು ಅಷ್ಟು ಅಮೌಂಟ್ನ ನೀವು ಅಲ್ಲಿ ಹಾಕ್ಕೊಳ್ಳಿ. ಅಂದರೆ 500ಇಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎಷ್ಟು ಅಮೌಂಟ್ ಆದರೂ ಬೇಕಾದ್ರೆ ಅಲ್ಲಿ ನಾವು ಎವ್ರಿ ಮಂತ್ ಡೆಪಾಸಿಟ್ ಮಾಡ್ಬೋದು. ಅಂದರೆ ಆಟೋಮೆಟಿಕ್ಕಾಗಿ ಅಕೌಂಟಿಂದ ಅದೇನೇ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಕಟ್ಟಾಗುತ್ತೆ. ಮತ್ತು ಟೆನ್ಯೂರು ಅಷ್ಟೇ ಎಷ್ಟಾದ್ರು ನಾವು ಸೆಲೆಕ್ಟ್ ಮಾಡ್ಕೋಬೋದು. 1 ಇಯರ್ ಆದರೂ ಸೆಲೆಕ್ಟ್ ಮಾಡ್ಕೋಬೋದು, 2 ಇಯರ್ಸ್, 3 ಇಯರ್ಸ್, 9 ಮಂತ್ಸ್ ಆ ಥರ ಟೆನ್ಯೂರು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅಮೌಂಟು ನಾವೇ ಸೆಲೆಕ್ಟ್ ಮಾಡ್ಬೋದು. ಮತ್ತು ಡೇಟ್ ಬಂದು ಒಂದಿಷ್ಟು ಡೇಟ್ಗಳು ಅವರೇ ಕೊಟ್ಟಿರ್ತಾರೆ, ಯಾವ ಡೇಟಲ್ಲಿ ನಾನು ಅಮೌಂಟ್ನ ನಾನು ಕಟ್ ಮಾಡ್ಕೋಬೋದು, ಈ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು RD ಓಪನ್ ಮಾಡೋವಾಗ. ಆವಾಗ ನಿಮಗೆ ಯಾವ ಡೇಟ್ ಕನ್ವೀನಿಯೆಂಟ್ ಆಗಿರುತ್ತೆ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ಆ ಡೇಟ್ಗೆ ನೀವು ಎಷ್ಟು ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಷ್ಟು ಅಮೌಂಟು ಅಕೌಂಟಿಂದ ಕಟ್ಟಾಗುತ್ತೆ. ಮತ್ತು ಈ ಸ್ಟೆಪ್ಸ್ ಎಲ್ಲ ಹೆಂಗೆ ಫಾಲೋ ಮಾಡೋದು ಅಂತಂದರೆ ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗ್ ಇದ್ದರೆ ಈಸಿಯಾಗಿ ನೀವೇ ಓಪನ್ ಮಾಡ್ಕೋಬೋದು. ನಾನು RD ಯಾಕೆ ಸ್ವಲ್ಪ ಯೂಸ್ಫುಲ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಮತ್ತು ಇದರಿಂದ ಮೇಯ್ನ್ ಯೂಸ್ ಏನಪ್ಪ ಅಂತಂದರೆ ನಮಗೆ ಅರ್ಜೆಂಟಾಗಿ ಅಮೌಂಟ್ ಬೇಕು ಅಂತ ಅಂದರೆ ಇಮ್ಮಿಡಿಯೇಟಾಗಿ RDನ ನಾವು ಕ್ಲೋಸ್ ಮಾಡಿಕೊಂಡು ಅದೇ ಕ್ಷಣಕ್ಕೆ ಅಮೌಂಟ್ ನಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಯಾವುದೇ ಎಮರ್ಜೆನ್ಸಿ ಇದ್ರೂ ನಾವು ಅದಕ್ಕೆ ಕಾಯಬೇಕಾಗಿಲ್ಲ. ಸೊ ನಮ್ಗೆ ಬೇಕು ಅಂದರೆ ಸಡನ್ನಾಗಿ ಕ್ಲೋಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಅಮೌಂಟು ಅಕೌಂಟ್ಗೆ ಬರುತ್ತೆ. ನಾವು ಎಷ್ಟು ದಿನ ಅಮೌಂಟು ಅಲ್ಲಿ ನಾವು ಸೇವ್ ಆಗಿರುತ್ತೆ ಅಷ್ಟು ದಿನಕ್ಕೆ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅದನ್ನು ಕೊಟ್ಟು ಆಮೇಲೆ ಅಮೌಂಟು ನಮ್ಮ ಅಕೌಂಟ್ಗೆ ಬರುತ್ತೆ. ಇದು ಒಂದು ಸೇವಿಂಗ್ ಟಿಪ್ಸು. ಮತ್ತು ನಾಲ್ಕನೇದಾಗಿ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್. ಅಂದರೆ ಅನ್ನೆಸೆಸರಿಯಾಗಿ ಏನಾದ್ರು ಶಾಪಿಂಗ್ ಮಾಡ್ತಾಯಿದ್ರೆ, ಇಲ್ಲಾಂದರೆ ಯಾವುದಾದ್ರು ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡೋದು, ಆ ಪ್ರಾಡಕ್ಟ್ನ ಯೂಸ್ ಮಾಡದೇ ಇರೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಹೆವಿ ಎಕ್ಸ್ಪೆನ್ಸಸ್ ಬಟ್ಟೆಗಳಾಗಿರ್ಬೋದು. ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಮಂತ್ಲಿ ಖರ್ಚಲ್ಲಿ ಸ್ವಲ್ಪ ಹಣ ಉಳಿಸಿ. ನಿಮಗೆ ಗೊತ್ತಿರುತ್ತೆ ಅಲ್ವಾ, ಸೊ ಯಾವುದೇ ನೆಸೆಸಿಟಿ ಇರುತ್ತೆ, ಯಾವುದೇ ನೆಸೆಸಿಟಿ ಇಲ್ಲ
ಸೊ ಯಾವ್ದು ನೆಸೆಸಿಟಿ ಇರುತ್ತೆ ಅದನ್ನು ಮಾತ್ರ ನೀವು ತೊಗೊಳ್ಳಿ. ಇಲ್ಲ ಮಿಕ್ಕಿದ್ದೆಲ್ಲ ಅನ್ನೆಸೆಸರಿ ಖರ್ಚೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮಗೆ ಗೊತ್ತಿರುತ್ತೆ ಯಾವ್ದ್ಯಾವುದು ಅನ್ನೆಸೆಸರಿ ಇರುತ್ತೆ, ನಾನು ಇದನ್ನು ವೇಸ್ಟಾಗಿ ಖರ್ಚು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಫೀಲ್ ಆಗುತ್ತಲ್ಲ, ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಹಣನಾದ್ರೂ ಉಳಿಸ್ಬೋದು. ಜಾಸ್ತಿ ಇಲ್ಲ ಅಂದ್ರೂ ಸ್ವಲ್ಪನಾದ್ರೂ ನಾವು ಉಳಿಸ್ಬೋದು. ಎಷ್ಟೊಂದು ಜನ ಮಾಡೋ ತಪ್ಪೇನು ಅಂದರೆ ವೀಕೆಂಡ್ ಬಂದ ತಕ್ಷಣ ಅಂದರೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ, ಇಲ್ಲ ಅಂತಂದರೆ ಅದು ಇದು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅವಾಗೇನಾಗುತ್ತೆ, ಎಷ್ಟು ಖರ್ಚು ಮಾಡ್ತೀವಿ ಅದರಿಂದ ನೀವೇ ಯೋಚನೆ ಮಾಡಿ, ಎಷ್ಟೆಲ್ಲ ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಾವೇನು ಶಾಪಿಂಗೇ ಹೋಗಬಾರ್ದು, ಏನೋ ತೊಗೊಳ್ಳೇಬಾರ್ದು ಅಂತಲ್ಲ. ಅನ್ನೆಸೆಸರಿಯಾಗಿ ನಾವು ಜಾಸ್ತಿ ಏನಾದ್ರು ಶಾಪಿಂಗ್ ಮಾಡ್ತಾಯಿದ್ರೆ ಅದು ನೆಸೆಸಿಟಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಆಮೇಲೆ ಖರ್ಚು ಮಾಡಿ, ಅದರಿಂದ ಆದರೂ ಸ್ವಲ್ಪ ಅಮೌಂಟನ್ನ ಉಳಿಸ್ಬೋದಲ್ವ. ಅದ್ರ ಬದಲು ಸೊ ಎವ್ರಿ ಮಂತು ಇಲ್ಲ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿ, ಇಲ್ಲ ಅಂತಂದರೆ ಸ್ವಲ್ಪ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ದೊಡ್ಡದಾಗಿ ಆಗದೇ ಇದ್ರೂ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೋದಲ್ವ. ಈಗ ಸಿಲ್ವರ್ ಬಂದು 1 ಗ್ರಾಮ್ಗೆ ಎಷ್ಟಾಗಿದೆ, ಗೋಲ್ಡ್ ಬಂದು ಬಿಡಿ, ಇವಾಗ ನಾವಂತೂ ಗೋಲ್ಡ್ನ ಮಾತಾಡ್ಸೋಕ್ಕೆ ಆಗಲ್ಲ. ಬಟ್ ಹಾಗಂತ ಹೇಳ್ಬಿಟ್ಟು ನಾವು ಪರ್ಚೇಸ್ ಮಾಡೋದು ಯಾರೂ ಸ್ಟಾಪ್ ಮಾಡಲ್ಲ ಅಲ್ವ. ಬಿಕಾಸ್ ಎಲ್ಲದಕ್ಕೂ ಗೋಲ್ಡ್ ಬೇಕೇ ಬೇಕು. ಯಾವುದಾದ್ರು ಮದುವೆ ಮಾಡಿದ್ರೆ ಮತ್ತು ಈ ಥರ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಮಾಡಿದ್ರೆ ಎಷ್ಟೇ ಆಗಿದ್ರೂ ಜನಗಳು ತೊಗೊಳ್ಳೇಬೇಕು. ಬಟ್ ತೊಗೋತಾರೆ. ಬಟ್ ಮೊದಲಿನ ಥರ ಜಾಸ್ತಿ ತೊಗೊಳ್ಳೋ ಬದಲು ಮಿನಿಮಲ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಸೊ ಅದ್ರ ಬದಲು ನಾವು ಇವಾಗಿಂದನೇ ಸ್ವಲ್ಪ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡು ಹೋದರೆ ಅದೇ ಮುಂದಕ್ಕೆ ಸ್ವಲ್ಪ ದೊಡ್ಡದಾಗತ್ತಲ್ವ. ಯಾವುದಾದ್ರು ಪರ್ಚೇಸ್ ಮಾಡೋ ಬದಲು ಅಂದರೆ ಆರ್ನಿಮೆಂಟ್ ಪರ್ಚೇಸ್ ಮಾಡೋ ಬದಲು ಒಂದು ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿ. 1 ಗ್ರಾಮ್ ಇರೋದು ಎಷ್ಟಾಗುತ್ತೆ ಅಮೌಂಟ್ ಎವ್ರಿ ಮಂತ್. ಸೊ ಆ ಥರ ಗೋಲ್ಡ್ ಕಾಯಿನ್ನ ಪರ್ಚೇಸ್ ಮಾಡಿದ್ರೆ ಅದನ್ನು ನೀವು ಸೇವಿಂಗ್ ರೂಪದಲ್ಲಿ ಇಟ್ಕೊಂಡಿದ್ರೆ ಮುಂದೆ ಯಾವುದಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಬಂದು PF ಅಕೌಂಟ್. ಸೊ ಯಾರ್ಯಾರು ಕೆಲಸ ಮಾಡ್ತೀರಾ ಅವ್ರಿಗೆಲ್ಲ ಒಂದಿಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು PFಯಿಂದ ಕಟ್ ಆಗೇ ಆಗುತ್ತಲ್ವ. ಅದನ್ನು ವಿಡ್ರಾ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಅದು ಒಂದು ರೀತಿಯಲ್ಲಿ ಸೇವಿಂಗ್ಸ್ ಆಗ್ತಾ ಇರುತ್ತೆ. ನಮ್ಗೆ ಗೊತ್ತಿಲ್ಲದೆ ಇರೋ ಥರ ಬ್ಯಾಕ್ ಎಂಡಲ್ಲಿ ಸೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ವಿಡ್ರಾ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವ್ದಾದ್ರು ಎಮರ್ಜೆನ್ಸಿ ಇದ್ದರೆ ಮಾಡ್ಕೊಳ್ಳಿ, ಅದಕ್ಕೂ ಮಾಡ್ಕೋಬಾರ್ದು ಅಂತಲ್ಲ. ನಾವು ಅಮೌಂಟ್ನ ಸೇವ್ ಮಾಡೋದೇ ಯಾವ್ದಾದ್ರು ಎಮರ್ಜೆನ್ಸಿಗೆ ಆಗಲಿ ಅಂತ ಅಲ್ವಾ. ಎಮರ್ಜೆನ್ಸಿ ಇದ್ದರೆ ಸೇವ್ ಮಾಡ್ಕೊಳ್ಳಿ. ಅನ್ನೆಸೆಸರಿಲ್ಲ ಸ್ವಲ್ಪ PF ಅಮೌಂಟ್ ಇದೆ ಅದನ್ನು ತೊಗೊಳ್ಳೋಣ, ಅದರಿಂದ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಅದಕ್ಕೆಲ್ಲ PFನ ವಿಡ್ರಾ ಮಾಡ್ಕೋಬೇಡಿ. ಸೊ ಅಲ್ಲೂ ಒಂದು PF ಅಮೌಂಟು ಸೇವ್ ಆಗ್ತಾ ಇರುತ್ತೆ, ಅದ್ರ ಪಾಡಿಗೆ ಸೇವ್ ಆಗಲಿ ಬಿಡಿ. ಲಾಸ್ಟ್ಗೆ ಯಾವಾಗಾದ್ರೂ ಒಂದಿನ ನಮಗೆ ಬೇಕಾದಾಗ ದೊಡ್ಡ ಅಮೌಂಟ್ ಆದಾಗ ವಿಡ್ರಾ ಮಾಡಿಕೊಂಡ್ರೆ ಅದರಿಂದ ಸ್ವಲ್ಪ ಸೇವಿಂಗ್ ಅಂತ ಹೇಳ್ಬಿಟ್ಟು ನಾವೇನಾದರೂ ತೊಗೋಬೋದು. ಯಾಕೆ ಅಂತಂದರೆ ನಾವು PF ಅಮೌಂಟ್ ವಿಡ್ರಾ ಮಾಡಿಬಿಟ್ರೆ ಯಾರ ಕೈಲಾದ್ರೂ ಅಷ್ಟೇ ಅಮೌಂಟ್ ನಿಲ್ಲಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚು ಆಗ್ತಾನೆ ಇರುತ್ತೆ. ಅಮೌಂಟ್ ಇದ್ರೇ ಅಷ್ಟು ಯಾವುದಾದ್ರು ಒಂದು ರೂಪದಲ್ಲಿ ಅಮೌಂಟ್ ಖರ್ಚು ಆಗ್ತಾನೆ ಇರುತ್ತೆ. ಸೊ ಈ ಥರ ನಮಗೆ ಅದು ವಿಡ್ರಾ ಮಾಡೋಕ್ಕೆ ಆಗ್ತಿರೋ ಪ್ಲೇಸಲ್ಲಿದ್ದರೆ ಸೊ PF ಸೇಫಾಗಿರುತ್ತೆ. ನಮಗೆ ಬೇಕಾದಾಗ ಯಾವಾಗಾದ್ರೂ ಬೇಕಾದ್ರೂ ವಿಡ್ರಾ ಮಾಡ್ಕೋಬೋದು. ಮತ್ತು ಅದೊಂದು ಬಿಗ್ ಸೇವಿಂಗ್ಸ್ ಆಗಿ ಮುಂದೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಔಟ್ಸೈಡ್ ಫುಡ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು. ಸೊ ಎಷ್ಟೊಂದು ಜನ ಹೊರ್ಗಡೆ ಜಾಸ್ತಿ ತಿಂತಾರೆ, ಅದಕ್ಕೆ ಎಷ್ಟೊಂದು ಅಮೌಂಟ್ ಎಲ್ಲ ಖರ್ಚು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೊರ್ಗಡೆ ತಿನ್ನಲೇಬಾರ್ದ ಅಂತ ಅಲ್ಲ. ಆವಾಗ ಇವಾಗ ಅಂದರೆ ಯಾವಾಗಲಾದ್ರೂ ಒಂದು ಸಲ ತಿನ್ನೋದು ಆ ಥರ ಮಾಡಿಕೊಂಡ್ರೆ ಅದರಿಂದ ಸ್ವಲ್ಪ ಅಮೌಂಟ್ನಾದ್ರು ಅವಾಯ್ಡ್ ಮಾಡ್ಬೋದು. ಅಂದರೆ ಅದರಿಂದ ಅಮೌಂಟ್ ಸ್ವಲ್ಪ ಸೇವ್ ಮಾಡಿದ್ರೆ ಅದಕ್ಕೆ ಮುಂದಕ್ಕೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅಷ್ಟೇ. ಅಂದರೆ ನಾವೇನು ಔಟ್ಸೈಡ್ ಹೋಗಿ ತಿನ್ನಲೇಬಾರ್ದ ಅಂತ ಆ ಥರ ಅಲ್ಲ. ತಿನ್ನಿ ಯಾವಾಗಾದ್ರೂ ಒಂದು ಸಲ, ಬಟ್ ಅದನ್ನೇ ಹ್ಯಾಬಿಟ್ ಮಾಡ್ಕೋಬಾರ್ದು. ಸೊ ಅದರಿಂದ ಸ್ವಲ್ಪನಾದ್ರು ಅಮೌಂಟ್ನ ನಾವು ಸೇವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪೋಸ್ಟ್ ಆಫೀಸ್ ಸ್ಕೀಮ್. ಸೊ ಇದು ಒಂದು ಕೂಡ ಒಳ್ಳೆ ಸೇವಿಂಗ್ ಆಗುತ್ತೆ. ಸೊ ಪೋಸ್ಟ್ ಆಫೀಸ್ ಸ್ಕೀಮ್ ಕೂಡ ಎಷ್ಟೊಂದು ಇರುತ್ತೆ, ಅದರಲ್ಲಿ ಯಾವುದು ಬೆಸ್ಟ್ ಅಂತ ನೋಡಿ ಅದನ್ನು ಮಾಡಿ. ಮತ್ತು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಯಾವುದು ಬೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಿಕಾಸ್ ಎಷ್ಟೊಂದು ಸ್ಕೀಮ್ಸ್ ಎಲ್ಲ ಇರುತ್ತೆ ಪೋಸ್ಟ್ ಆಫೀಸಲ್ಲೂ. ಅಲ್ಲೂ ಹೋಗಿ ಚೆಕ್ ಮಾಡಿ ನಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಯಾವುದು ಒಳ್ಳೆ ಇಂಟ್ರೆಸ್ಟ್ ಸಿಗುತ್ತೆ ಮತ್ತು ನಮ್ಗೆ ಅನುಕೂಲವಾಗುತ್ತೆ. ಮತ್ತು ನಾವು ಇನ್ ಬಿಟ್ವೀನ್ ನಾವೇನಾದ್ರು ಅದನ್ನು ಅಮೌಂಟ್ನ ಬೇಕಾದಾಗ ವಿಡ್ರಾ ಮಾಡ್ಕೋಬೋದಾ, ಇಲ್ಲ ಏನಾದರೂ ಕಂಡೀಷನ್ಸ್ ಇದೆಯಾ. ಸೊ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಅದೆಲ್ಲ ಚೆಕ್ ಮಾಡ್ಕೊಂಡು ಆದಮೇಲೆ ಅದು ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಅಂದಮೇಲೆ ನೀವು ಹೋಗಿ ಯಾವುದಾದ್ರು ಒಂದು ಸ್ಕೀಮ್ಗೆ ನಿಮಗೆ ಓಕೆ ಇದು ಬೆನಿಫಿಟ್ ಆಗುತ್ತಪ್ಪ, ನಮಗೆ ಎಮರ್ಜೆನ್ಸಿಗೆ ಯೂಸ್ ಆಗುತ್ತಪ್ಪ ಅಂತ ಇದ್ದಾಗ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಅದರಿಂದನೂ ನಮಗೆ ಬಿಗ್ ಸೇವಿಂಗ್ ಅಂತ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಮನೆ ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಇದನ್ನೆಲ್ಲ ನಾವು ಆನ್ ಟೈಮ್ ಕಟ್ಟಬೇಕು. ಅಂದರೆ ಡ್ಯೂ ಡೇಟ್ ಒಳಗಡೆ ಕಟ್ಟಬೇಕು. ಇಲ್ಲಾಂದರೆ ನಾವು ಡ್ಯೂ ಡೇಟ್ ಆದಮೇಲೆ ಕಟ್ಟಿದ್ರೆ ಅವ್ರು ಫೈನ್ ಹಾಕ್ತಾರೆ. ಸೊ ಅನ್ನೆಸೆಸರಿಯಾಗಿ ಕರೆಂಟ್ ನೀರು ಖರ್ಚು ಮಾಡೋದು ಮತ್ತು ಸ್ವಲ್ಪ ಸೊ ಈ ಥರ ಎಲ್ಲ ಮಾಡಿದ್ರೆ ಬಿಲ್ ಬಂದೇ ಬರುತ್ತಲ್ವ. ಅದನ್ನು ನೋಡ್ಕೊಂಡು ಮಾಡೋದು. ಇವಾಗ ಯಾರಾದರೂ ಒಂದು ರೂಮಲ್ಲಿ ಇಲ್ಲ ಅಂತಂದರೆ ಅದನ್ನು ಲೈಟ್ ಆಫ್ ಮಾಡೋದು, ಇಲ್ಲ ಹಾಲಲ್ಲಿ ಇಲ್ಲ ಅಂತಂದರೆ ಲೈಟ್ ಆಫ್ ಮಾಡೋದು. ಅದರಿಂದನೂ ನಾವು ಸ್ವಲ್ಪ ಸೇವಿಂಗ್ ಮಾಡ್ಬೋದಲ್ವ.
ಮತ್ತು ವಾಟರ್ ಬಿಲ್ ಈ ಥರ ಬಿಲ್ಲೆಲ್ಲ ಏನೇನು ಬರುತ್ತೆ ಅದನ್ನೆಲ್ಲ ಆನ್ ಟೈಮ್ ಕಟ್ಟೋಕ್ಕೆ ಟ್ರೈ ಮಾಡಿ. ಇಲ್ಲ ಆನ್ ಟೈಮ್ ಏನಾದ್ರು ಕಟ್ಟಿಲ್ಲ ಅಂತಂದರೆ ಅಂದರೆ ನೀವು ಕಟ್ಟಿ ಡ್ಯೂ ಡೇಟ್ ಮುಗಿದ ಮೇಲೆ ಕಟ್ಟಿದ್ರೆ ಡೆಫಿನೆಟಾಗಿ ಆಗಿ ಇದಕ್ಕೆ ಒಂದಿಷ್ಟು ಚಾರ್ಜಸ್ ಅಂತ ಹಾಕೇ ಹಾಕ್ತಾರೆ, ಮತ್ತು ನಾವು ಕಟ್ಟಿದ್ದು ಏನೂ ಯೂಸ್ ಆಗೋಲ್ಲ. ಸೊ ಡ್ಯೂ ಡೇಟ್ ಬಿಫೋರೇ ಕಟ್ಟೋಕ್ಕೆ ಟ್ರೈ ಮಾಡಿ. ಸೊ ನೀವು ಹೇಳ್ಬೋದು, ಇದರಿಂದ ಎಷ್ಟಪ್ಪ ಉಳಿಸ್ಬಿಡೋಕ್ಕಾಗತ್ತೆ, ಒಂದು 100 ರೂಪಾಯಿ 200 ರೂಪಾಯಿ ಉಳಿಸ್ಬೋದು, ಅದರಿಂದ ನಾವೇನು ಸೇವಿಂಗ್ ಮಾಡೋಕ್ಕಾಗತ್ತೆ ಅಂತ. ನೀವೇ ಯೋಚನೆ ಮಾಡಿ, 100 ಅಲ್ಲ 200 ಅಲ್ಲ, ಅದರಿಂದನೇ 1000 ಆಗ್ಬೋದು, 10,000 ಆಗ್ಬೋದು, 50,000 ಆಗ್ಬೋದು. ಸೊ ಗಾದೆನೇ ಇದೆ ಅಲ್ವಾ, ಸ್ವಲ್ಪ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ಬಿಟ್ಟು. ನಾವು ಎಷ್ಟು ಅದು ಕಡಿಮೆ ದುಡ್ಡು ಯಾವತ್ತಿಗೂ ಮನಿ ವ್ಯಾಲ್ಯೂ ಕಳ್ಕೊಳ್ಳಲ್ಲ. ಅದು 100 ರೂಪೀಸ್ ಆಗಿರ್ಬೋದು, 200 ರೂಪೀಸ್ ಆಗಿರ್ಬೋದು, ಸೇವಿಂಗ್ಸೇ. ಸೊ 100 ರೂಪಾಯಿಂದನೇ ಟ್ರೈ ಮಾಡ್ಕೊಂಡು ಹೋಗಿ. ಮುಂದೆ ಯಾರಿಗೆ ಗೊತ್ತು, ನೀವು ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಒಂದು 10,000 50,000ನೇ ಎವ್ರಿ ಮಂತ್ ನೀವು ಸೇವ್ ಮಾಡೋಕ್ಕೆ ಆಗ್ಬೋದು. ನೆಕ್ಸ್ಟ್ ಬಂದು ದೀಪಾವಳಿ ಬೋನಸ್ ಇಲ್ಲಾಂದರೆ ಇನ್ಸೆಂಟಿವ್ ಅಂತ, ಅಂದರೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಬಂದೇ ಬರುತ್ತೆ, ಐ ಆಮ್ ಶೋರ್. ದೀಪಾವಳಿನಲ್ಲಿ ಸ್ವಲ್ಪ ಬೋನಸ್ ಅಂತ ಕೊಡ್ತಾರೆ, ಇಲ್ಲಾಂದರೆ ಇಯರ್ಲಿ ಒನ್ಸು, ಮಂತ್ಲಿ ಒನ್ಸು, 6 ಮಂತ್ಸ್ ಒನ್ಸು, ಇಲ್ಲ ಕ್ವಾರ್ಟರ್ಲಿ ಒನ್ಸ್ ಅಂತ ಹೇಳ್ಬಿಟ್ಟು ಇನ್ಸೆಂಟಿವ್ ಕೊಡ್ತಾ ಇರ್ತಾರೆ. ಅದೆಲ್ಲ ಸಂಬಳ ಬಿಟ್ಟು ಕೊಡೋದಲ್ವಾ. ಸೊ ಸಂಬಳ ಮಾತ್ರ ನೀವು ಇದಕ್ಕೆಲ್ಲ ಕನ್ಸಿಡರ್ ಮಾಡ್ಕೊಳ್ಳಿ. ಬಟ್ ಬೋನಸ್ಸು ಇನ್ಸೆಂಟಿವ್ ಅಂತೆಲ್ಲ ಕೊಟ್ಟಾಗ ಅದನ್ನು ಸ್ವಲ್ಪ ಸೇವಿಂಗ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಅದನ್ನು ಈ ಸಲ ದೀಪಾವಳಿ ಬೋನಸ್ ಬಂತು ಎಲ್ಲ ತುಂಬ ಶಾಪಿಂಗ್ ಮಾಡೋಣ ಅಂತೆಲ್ಲ ಹೋಗಬೇಡಿ, ಮಾಡಿ ತಕ್ಕ ಮಟ್ಟಿಗೆ ಮಾಡಿ, ಅದರಲ್ಲೂ ಸ್ವಲ್ಪ ಸೇವಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಏನು ಮಾಡಿ, ಸೊ ಎವ್ರಿ ಮಂತು ಅದನ್ನೊಂದು ಗೋಲ್ ಅಂತ ಇಟ್ಕೊಳ್ಳಿ. ದೀಪಾವಳಿಗೆ ಎಷ್ಟು ಬೋನಸ್ ಬರುತ್ತೆ, ಇಲ್ಲ ಇನ್ಸೆಂಟಿವ್ ಬರುತ್ತೆ, ಅದು ಎಷ್ಟು ಬರುತ್ತೆ ಅಷ್ಟಕ್ಕೆ ಸ್ವಲ್ಪ ಗೋಲ್ಡ್ನೋ ಇಲ್ಲ ಸಿಲ್ವರ್ನೋ ಎಷ್ಟು ಬರುತ್ತೆ ಅಷ್ಟನ್ನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಒಂದು ರೀತಿ ಸೇವಿಂಗೇ ಆಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಎಕ್ಸ್ಪೆನ್ಸಿವ್ ಮೊಬೈಲ್. ಸೊ ಎಲ್ಲರಿಗೂ ಅಷ್ಟೇ ನವ್ವೇಡೇಸ್ ನಾನು ಎಕ್ಸ್ಪೆನ್ಸಿವ್ ಮೊಬೈಲ್ ತೊಗೋಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಇವಾಗ ಅವ್ರು ತೊಗೊಂಡ್ರು, ನನ್ನ ಫ್ರೆಂಡ್ ತೊಗೊಂಡ್ರು, ಇಲ್ಲ ಪಕ್ಕದ ಮನೆಯವ್ರು ತೊಗೊಂಡ್ರು, ನಾನು ಎಕ್ಸ್ಪೆನ್ಸಿವ್ ಆಗಿರೋ ಮೊಬೈಲ್ ತೊಗೋಬೇಕು, ನಾನು ಯೂಸ್ ಮಾಡಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ನಿಮ್ಗೆ ಹಂಗೆ ಅನಿಸಿದ ತಕ್ಷಣ ತೊಗೊಳಕ್ಕೆ ಹೋಗಬೇಡಿ. 1-2 ಸಲ ಕೂತ್ಕೊಂಡು ಯೋಚನೆ ಮಾಡಿ, ನನಗೆ ಈ ಎಕ್ಸ್ಪೆನ್ಸಿವ್ ಮೊಬೈಲ್ ಇವಾಗ ನನಗೆ ಅವಶ್ಯಕತೆ ಇದೆಯಾ, ಅದರಿಂದ ನಾನು ಸರ್ವೈವ್ ಮಾಡೋಕ್ಕಾಗತ್ತಾ. ಈಗ 1 ಲ್ಯಾಕ್ ಮೊಬೈಲು 1,50,000 ಮೊಬೈಲೆಲ್ಲ ನಾನು ತೊಗೊಂಡ್ರೆ ಅದಕ್ಕೆ EMI ಅಂತ ಬರುತ್ತೆ. ಸೊ EMI ಕಟ್ಕೊಂಡು ಹೋಗಬೇಕು. ಸೊ ಅದ್ರ ಬದಲು ನಮಗೆ ಯಾವುದು ನೆಸೆಸಿಟಿ ಇದೆ ಆ ಮೊಬೈಲ್ನ ತೊಗೊಂಡ್ರೆ ಅದಕ್ಕಾಗೋ ಖರ್ಚನ್ನ ಮುಂದಕ್ಕೆ ಯಾವ್ದಾರು ಇನ್ವೆಸ್ಟ್ ಮಾಡ್ಕೋಬೋದಲ್ವ. ಆ ರೀತಿ ಯೋಚನೆ ಮಾಡಿ. ನಾನು ಎಲ್ಲರೂ ತೊಗೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾರ್ಯಾರಿಗೆ ತೊಗೋಬೋದು ಅನಿಸುತ್ತೆ ಅವರು ತೊಗೊಳ್ಳಿ. ಅಂತಂದರೆ ಇವಾಗ ನಿಮಗೇನು ಇರಲ್ಲ, ಅಂದರೆ ಬೇರೆ EMI ಕಟ್ತಾ ಇರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ, ಮನಿನೂ ಸೇವ್ ಮಾಡ್ತಾ ಇರ್ತೀರ. ಸೊ ಅದ್ರ ಜೊತೆಗೆ ಈ ಥರದ್ದು ತೊಗೋಬೇಕು ಅಂತ ಇರುತ್ತೆ. ಆ ಥರದ್ದು ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ. ಬಟ್ ತೊಗೋಬೇಕು ಅಂದಿದ ತಕ್ಷಣ ತೊಗೊಳಕ್ಕೆ ಹೋಗಬೇಡಿ. 1-2 ಸಲ ಕೂತ್ಕೊಂಡು ಯೋಚನೆ ಮಾಡಿ, ಇದಕ್ಕೆ ಅಂದರೆ ನಾನು ಇನ್ವೆಸ್ಟ್ ಮಾಡ್ತಾ ಇರೋದು ಮುಂದೆ ವರ್ತ್ ಇದೆಯಾ, ಸೊ ಅದರಿಂದ ನನಗೆ ಲಾಭ ಇದೆಯಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಆಮೇಲೆ ಇಲ್ಲಪ್ಪ ನಾನು ತೊಗೊಳ್ಳೇಬೇಕು ಅಂತ ಅನ್ನೋರು ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಅದರಿಂದ ಎಷ್ಟು ಸೇವ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಮೊಬೈಲ್ಗೆ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಬೆಸ್ಟ್ ಏನಪ್ಪ ಅಂತಂದರೆ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು. ಸೊ ನೀವು ಹೇಳ್ಬೋದು, ಗೋಲ್ಡ್ ಇವಾಗ ರೇಟ್ ಬಂದು ಅಷ್ಟೊಂದಿದೆ, ಇನ್ವೆಸ್ಟ್ ಮಾಡಿ ಏನು ಯೂಸು ಅಂತ ಹೇಳ್ಬಿಟ್ಟು. ನಾವು 2,000 3,000 ಗೋಲ್ಡ್ ರೇಟ್ ಇದ್ದಾಗೆಲ್ಲ ನಾವು ನೋಡಿದ್ದೀವಲ್ವ. ಸೊ ಅವಾಗ ಯಾರಾದರೂ ಪರ್ಚೇಸ್ ಮಾಡ್ತಾಯಿದ್ವಾ ಗೋಲ್ಡು? ಇಲ್ಲ ಅಲ್ವಾ. ಯಾಕೆ ಮಾಡ್ತಿದ್ವಿ, ಬಟ್ ಮುಂದೆ ಜಾಸ್ತಿ ಆಗುತ್ತೆ, ಇವಾಗಲೇ ತೆಗೆದಿಟ್ಕೊಬಿಡೋಣ, ಗೋಲ್ಡ್ ರೇಟ್ ತುಂಬ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಯಾರೂ ಯೋಚನೆ ಮಾಡಿರೋಕ್ಕಿಲ್ಲ. ಯಾಕೆ ಅಂತಂದರೆ ಆವಾಗಿನ ಟೈಮ್ಗೆ 2,000 ಆಗಿರಲಿ 3,000 ಆಗಿರಲಿ ಗೋಲ್ಡ್ಗೆ ಅದೇ ಜಾಸ್ತಿ ರೇಟು. ಬಿಕಾಸ್ ಆ ಟೈಮಿಗೆ ನೆಕ್ಸ್ಟ್ 4,000 ಆಯಿತು, ಅಪ್ಪ 4,000 ಆಗೋಯ್ತು, ಇಮೇಲೆ ಹೆಂಗಪ್ಪ ತೊಗೊಳೋದು ಅಂತ ಇದ್ವಿ 4,000 ಆದಾಗ. ಅದೇ ರೀತಿ 5,000 ಆದಾಗಲೂ ಥಿಂಕ್ ಮಾಡಿದ್ವಿ ಅಲ್ವಾ. ಸೊ ಇವಾಗ ಹಂಗೆ ಥಿಂಕ್ ಮಾಡ್ಕೊಂಡು ಬಂದು ಕೊನೆಗೆ ಇವಾಗ 10,000 ದಾಟ್ಬಿಟ್ಟಿದೆ 1 ಗ್ರಾಮ್ ಬಂದು. ಸೊ ಯಾರಿಗೆ ಗೊತ್ತು, ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು. ನಮಗೆ 4,000 5,000 ಇದ್ದಾಗ ತೊಗೋಬೇಕು ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ಆವಾಗ ಆ ರೇಟು ತುಂಬ ಜಾಸ್ತಿ ಅಂತ ಅನ್ನಿಸ್ತು ಆ ಟೈಮ್ಗೆ. ಸೊ ಈಗ 10,000 ಆದಮೇಲೆ ಏನು ಅನ್ನಿಸ್ತಾ ಇದೆ, ಸೊ 5,000 ಇದ್ದಾಗ ನಾವು ತೊಗೊಂಡಿದ್ರೆ ಸ್ವಲ್ಪ ಅಮೌಂಟನ್ನು ನಾವು ಸೇವ್ ಮಾಡಿ ತೊಗೊಂಡಿದ್ರೆ ಸ್ವಲ್ಪ ಯೂಸ್ ಆಗ್ತಿತ್ತು ಅಂತ ಅನ್ಕೋತೀವಲ್ವ. ಬಟ್ ನಾವು ತೊಗೊಳಕ್ಕಾಗಿರಲ್ಲ. ಸೊ ಇವಾಗಲೂ ಹಾಗೆ ಅನಿಸ್ಬೋದು, 10,000 ಆಗಿದೆ, ಮುಂದಕ್ಕೆ 15 ಆಗ್ಬೋದು, 20 ಆಗ್ಬೋದು, ಯಾರಿಗೂ ಗೊತ್ತು, ಮುಂದೆ ಜಾಸ್ತಿನೂ ಆಗ್ಬೋದು. ಆವಾಗ 15,000 ಆದಾಗ ಅನ್ಕೋಬೋದು, ಹಬ್ಬ 10,000 ಇತ್ತು ಆವಾಗಲೇ ನಾವು ತೊಗೊಂಡಿದ್ರೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಗ್ರಾಮ್ಗೆ 5,000 ಬೆನಿಫಿಟ್ ಆಗ್ತಿತ್ತಲ್ಲಪ್ಪ ಅಂತ. ಸೊ ಆವಾಗ ಥಿಂಕ್ ಮಾಡೋ ಬದಲು ಇವಾಗಲೇ ಎಷ್ಟಾಗುತ್ತೆ ಅಷ್ಟು, ನಾವೇನು ಜಾಸ್ತಿ ತೊಗೊಳ್ಳಿ, 100 ಗ್ರಾಮ್ ತೊಗೊಳ್ಳಿ, 150 ಗ್ರಾಮ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಸ್ವಲ್ಪನಾರು ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಒಂದು ಸಿಲ್ವರ್ ಗೋಲ್ಡ್ ಯಾಕಪ್ಪ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ. ಅದರಲ್ಲೂ ಸಿಲ್ವರ್ ಬಂದು ನವ್ವೇಡೇಸ್ ಎಲ್ಲ ಥರದ ವಲಯಗಳಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಸಿಲ್ವರು ಅಷ್ಟೇ 1 ಗ್ರಾಮ್ಗೆ ಮೇ ಬಿ 250-300 ಹೋಗ್ಬೋದು. ಮತ್ತು ನೀವೇನಾದರೂ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ ದಯವಿಟ್ಟು 92.5
ಮಾರ್ಕ್ ಇರುತ್ತಲ್ಲ ಅದಕ್ಕೆ ಹೋಗಿ. ಯಾಕೆ ಅಂತಂದರೆ ಅದು ರೀಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾಕೆ ನಮಗೆ ಬೇಕಾದಾಗ ಅದನ್ನು ನಾವು ಎಲ್ಲರೂ ರೀವ್ಯಾಲ್ಯೂ ಸಿಗುತ್ತೆ. ಹೋಗಿ ನಾವೇನಾದ್ರು ಮಾರಿದ್ರೆ ಅದನ್ನು ಅದೇ ರೇಟ್ಗೆ ತೊಗೋತಾರೆ. ಅಂದರೆ ಇವತ್ತು ಪರ್ಟಿಕ್ಯುಲರಾಗಿ ಇವತ್ತು ಏನು ರೇಟ್ ಇರುತ್ತೆ ಆ ರೇಟ್ಗೆ ಅವರು ಸಿಲ್ವರ್ನ ಪರ್ಚೇಸ್ ಮಾಡ್ತಾರೆ. ನಾವು 80 ಟಚ್ ಇರೋದು 70 ಟಚ್ ಇರೋದು ಆ ಥರ ತೊಗೊಳಕ್ಕೆ ಹೋದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅಂದರೆ ಕಷ್ಟ ಆಗ್ಬೋದು. ಸೊ ಯಾರಾದರೂ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಇರೋರು 92.5 ಸಿಲ್ವರ್ ಏನಿರುತ್ತೆ ಹಾಲ್ಮಾರ್ಕು ಅದ್ರ ಮೇಲೇ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ನೀವು ಏನೇನು ಅಮೌಂಟೆಲ್ಲ ಸೇವ್ ಮಾಡಿರ್ತೀರಾ ಅದು ಏನಾಗುತ್ತೆ, ನೀವು ಸೇವ್ ಮಾಡಿದ್ಮೇಲೆ ಒಂದಿಷ್ಟು ಅಮೌಂಟ್ ಅಂತ ಆದಮೇಲೆ ಯಾವುದು ಇನ್ವೆಸ್ಟ್ ಮಾಡೋಕ್ಕೆ ಬೆಸ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ. ನೀವು ಅಮೌಂಟ್ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಅದರಿಂದನೂ ಏನು ಇಂಟ್ರೆಸ್ಟ್ ಸಿಗಲ್ಲ, ಸ್ವಲ್ಪ ಇಂಟ್ರೆಸ್ಟ್ ಸಿಗುತ್ತೆ, ಸೇವಿಂಗ್ ಆಗ್ಬೋದು ಬಟ್ ಬೆನಿಫಿಟ್ ಕಡಿಮೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಒಂದಿಷ್ಟು ಅಮೌಂಟ್ ಅಂತ ಸೇವ್ ಮಾಡಿದ ತಕ್ಷಣ ಅದಕ್ಕೆ ಏನಾದ್ರು ಪರ್ಚೇಸ್ ಮಾಡಿ, ನಿಮ್ಮ ಇಷ್ಟ. ಇದನ್ನು ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನನಗೆ ರೀವ್ಯಾಲ್ಯೂ ಸಿಗುತ್ತಪ್ಪ ಮುಂದಕ್ಕೆ ಇದು ಅಂತ ಹೇಳ್ಬಿಟ್ಟು ಯಾವ್ದು ನಿಮಗೆ ಫೀಲ್ ಆಗುತ್ತೆ ಆ ರೀತಿ ಮಾಡಿ. ಅಂದರೆ ಗೋಲ್ಡ್ ಮೇಲಾರು ಮಾಡ್ಬೋದು, ಸಿಲ್ವರ್ ಮೇಲಾರು ಮಾಡ್ಬೋದು. ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು 1 ಗ್ರಾಮಾರು ಆಗ್ಬೋದು, 2 ಗ್ರಾಮಾರು ಆಗ್ಬೋದು. ನಿಮ್ಗೇನಾದ್ರು ಆರ್ನಿಮೆಂಟ್ಸ್ ತೊಗೊಳಕ್ಕಾಗಲ್ಲ ಅಂತಂದರೆ ನೀವು ಕಾಯಿನ್ ಮೇಲೆ ಹಾಕ್ಬಿಡಿ. 1 ಗ್ರಾಮ್ಗೆ 1 ಕಾಯಿನ್ ಎಷ್ಟು ಸಿಗುತ್ತೆ ಆ ಕಾಯಿನ್ನ ತೊಗೊಳ್ಳಿ, ಇಟ್ಕೊಳ್ಳಿ. ಸೊ ಅದೇ ಥರ ನಾವು ಸೇವಿಂಗ್ಸ್ ಮಾಡ್ತಾಯಿದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ನಾವು ಸೇವಿಂಗ್ ಮಾಡ್ಬೋದು ಗೋಲ್ಡ್ ಕಾಯಿನ್ನ ಅಂತ ಹೇಳ್ಬಿಟ್ಟು. ಸೊ ನಾವಂತೂ ಇವಾಗ ಇತ್ತೀಚಿನ ಆಗಿರೋ ರೇಟ್ಗಳಲ್ಲಂತೂ ಒಂದೇ ಸರಿ ಹೋಗಿ ನಾವು ಚಿನ್ನ ಎಲ್ಲ ತೊಗೊಳಕ್ಕಾಗಲ್ಲ. ಈ ರೀತಿ ನಾವು ತೊಗೊಂಡ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನಾವು ಸೇವ್ ಮಾಡ್ದಂಗೆ ಆಗುತ್ತೆ. ಮತ್ತು ಯಾವ್ದಾದ್ರು ಮದುವೆ ಈ ಥರ ಎಲ್ಲ ಇದ್ದಾಗ ಇಷ್ಟು ಅಟ್ಲೀಸ್ಟ್ ಒಂದು 80 to 100 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡಲೇಬೇಕಾಗತ್ತೆ ಅಲ್ವಾ. ಸೊ ನಾವು ಕೊಡಬೇಕಾಗತ್ತಲ್ವ ಅವ್ರಿಗೆಲ್ಲ, ಅವ್ರು ನಮಗೆ ಕೊಡಬೇಕಾಗತ್ತೆ, ಇಲ್ಲ ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಮೊದಲೆಲ್ಲ ಒಂದು 200-250 ಗ್ರಾಮ್ 300 ಗ್ರಾಮ್ ಅಂತ ಕೊಡ್ತಾಯಿದ್ರು. ಇವಾಗಿನ ರೇಟಲ್ಲಿ ಅಷ್ಟು ಕೊಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತಾರೆ, ನಮ್ಮ ಕೈಲಿ ಆದಷ್ಟು ಒಂದು 50 ಗ್ರಾಮು ಇಲ್ಲ 60 ಗ್ರಾಮು ಇಲ್ಲ ಒಂದು 70 ಗ್ರಾಮ್ ಅಷ್ಟಾದ್ರೂ ಪರ್ಚೇಸ್ ಮಾಡಲೇಬೇಕಲ್ವ. ಪರ್ಚೇಸ್ ಮಾಡ್ದಿರ ಅಂತೂ ಮ್ಯಾರೇಜ್ ಎಲ್ಲ ಮಾಡೋಕ್ಕಾಗಲ್ಲ. ಅಷ್ಟು ಮಾಡ್ತಿರೋ ಜಾಗದಲ್ಲಿ ಒಂದಿಷ್ಟಾದ್ರೂ ನಾವು ಮಾಡಲೇಬೇಕು. ಸೊ ಅವಾಗ ಏನು ಮಾಡಬೇಕು, ಈ ಥರ ಗೋಲ್ಡ್ ಕಾಯಿನೆಲ್ಲ ನಾವು ಸೇವ್ ಮಾಡಿ ಇಟ್ಕೊಂಡಿದ್ರೆ ಅದನ್ನೇ ನಾವು ಹಾಕ್ಬಿಟ್ಟು ಏನು ಜ್ಯುವೆಲರಿ ಬೇಕೋ ಏನು ಆರ್ನಿಮೆಂಟ್ಸ್ ಬೇಕೋ ನಾವು ಮಾಡ್ಕೋಬೋದು. ಮದುವೆ ಟೈಮಲ್ಲಿ ನಮಗೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಗೋಲ್ಡ್ ಸ್ಕೀಮ್ಸ್. ಎಷ್ಟೊಂದು ಜನ ಆಲ್ರೆಡಿ ಹಾಕೋತಾ ಇರ್ತೀರ. ಸೊ ಇದು ಒಂದು ಟಿಪ್ಸು, ದಯವಿಟ್ಟು ಗೋಲ್ಡ್ ಸ್ಕೀಮ್ಸ್ ಎಲ್ಲ ಸ್ವಲ್ಪ ಹಾಕೊಳ್ಳೋಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಅವಾಗಿಂದಾರು ನಮಗೆ ಮೇಕಿಂಗ್ ಚಾರ್ಜಸ್ ಎಲ್ಲ ಉಳಿಯುತ್ತೆ. ಎಷ್ಟಾರು ಆಗಿರಲಿ, ಅದು ಒಂದು 10,000 ಆಗಿರಲಿ 20,000 ಆಗಿರಲಿ ದುಡ್ಡೇ ಅಲ್ವಾ. ಸೊ ಅದರಿಂದ ಒಂದಷ್ಟು ಅಮೌಂಟ್ ಉಳಿದ್ರೆ ಆವಾಗ ನಾವು ಈಸಿಯಾಗಿ ತೊಗೋಬೋದು. ಒಂದೇ ಸತಿ ಅಷ್ಟು ದುಡ್ಡು ಕೊಟ್ಟಂಗೂ ನಮಗೆ ಕಾಣಿಸಲ್ಲ. ಅದಕ್ಕೆ ಮಂತ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, ಏನು ದೊಡ್ಡದಾಗಿ ಹಾಕ್ಕೊಳ್ಳಿ ಅಂತ ಹೇಳಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಎವ್ರಿ ಮಂತು ಒಂದಿಷ್ಟು ಗೋಲ್ಡ್ ಸ್ಕೀಮ್ ಅಂತ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ. 11 ಮಂತ್ಸ್ ತನಕ ಇರುತ್ತೆ. ಯೋಚನೆ ಮಾಡಿ ನಿಮ್ಮ ಬಜೆಟ್ ಎಷ್ಟಿದೆ, ನಾವು ಎಲ್ಲದಕ್ಕೂ ಖರ್ಚಾಗಿ ಎಷ್ಟು ಉಳಿಬೋದು ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಸ್ಕೀಮ್ ಅಂತ ಹಾಕ್ಕೊಳ್ಳಿ. ಅದರಿಂದನೂ ಸ್ವಲ್ಪ ಆರ್ನಿಮೆಂಟ್ಸ್ ಎಲ್ಲ ಒಂದು ಸ್ವಲ್ಪ ದುಡ್ಡು ಯೂಸ್ ಮಾಡಿ ನಾವು ತೊಗೋಬೋದು. ಮತ್ತು ಮಲ್ಟಿಪಲ್ ಇನ್ಕಮ್ನ ಇಟ್ಕೊಳ್ಳೋದು. ಮಲ್ಟಿಪಲ್ ಇನ್ಕಮ್ ಅಂದರೆ ಯಾರ್ಯಾರು ಮನೆಯಲ್ಲಿ ಇರ್ತೀರಾ, ಇಲ್ಲ ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀರಾ, ಮಲ್ಟಿಪಲ್ ಇನ್ಕಮ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅಂದರೆ ನಿಮಗೆ ಯಾವುದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಸ್ಮಾಲಾಗಿ ದೊಡ್ಡದಾಗಿ ಅಂತಲ್ಲ, ಯಾವುದನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ. ಸೊ ಆ ಥರ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಮಾಡೋ ಬಿಸ್ನೆಸ್ ಯಾವ್ದಾದ್ರು ಇದ್ದರೆ ಯೋಚನೆ ಮಾಡಿ. ಅದು ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ ಬೆನಿಫಿಟ್ ಬರುತ್ತಪ್ಪ ಅಂತ ಅನಿಸಿದ್ರೆ ನಿಮ್ಮದು ಇಂಟ್ರೆಸ್ಟ್ ಏನಿರುತ್ತೆ ಅದ್ರ ಮೇಲೆ ಹೋಗಿ. ಈಗ ನಾನು ಯಾವ್ದಾದ್ರು ಹೇಳ್ಬೋದು, ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರ್ಬೋದು, ಇಲ್ಲ ಇಂಟ್ರೆಸ್ಟ್ ಇಲ್ಲದೇನೂ ಇರ್ಬೋದು. ಅದಕ್ಕೆ ನಿಮಗೆ ಗೊತ್ತಿರತ್ತಲ್ವ ಯಾವ ಫೀಲ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಫೀಲ್ಡಲ್ಲಿ ನೀವೇನಾದ್ರು ಮಾಡ್ಬೋದಾ, ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಟ್ರೈ ಮಾಡಿ. ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಇದು ನಾನು ಮಾಡ್ಬೋದಪ್ಪ, ಇದು ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ ನಿಮಗೆ ಫೀಲ್ ಆದರೆ ಅದನ್ನು ಟ್ರೈ ಮಾಡಿ, ಅದನ್ನು ಸ್ಟಾರ್ಟ್ ಮಾಡಿ ಮಾಡೋಕ್ಕೆ. ಈಗ ನಾನು ಹೇಳ್ಬೋದು ಮನೆಯಲ್ಲೇ ಸ್ವಲ್ಪ ಟೈಲರಿಂಗ್ ಮಾಡ್ಬೋದು, ಇಲ್ಲಾಂದರೆ ಇವಾಗ ಇತ್ತೀಚೆಗಂತೂ ತುಂಬ ಜನ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಸ್ಯಾರಿ ಬಿಸ್ನೆಸ್ ನೀವು ಮಾಡ್ಬೋದು. ಇಲ್ಲಾಂತಂದರೆ ಬ್ಯೂಟಿ ಕೋರ್ಸ್ ಮಾಡ್ಕೋಬೋದು. ಅದನ್ನೇನು ಪಾರ್ಲರೇ ಇಟ್ಕೋಬೇಕು ಅಂತೇನಿಲ್ಲ. ನವೇಡೇಸ್ ಏನು ಮಾಡ್ತಾರೆ, ಎಲ್ಲ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಯಾವ್ದಾದ್ರು ಆರ್ಡ್ರು ಬಂದರೆ ಅಲ್ಲಿಗೆ ಹೋಗಿ ಅದನ್ನು ಮಾಡಿಕೊಟ್ಬಿಟ್ಟು ಬರ್ತಾರೆ, ಆ ಥರನೂ ಇರುತ್ತಲ್ವ. ಸೊ ಆ ಥರ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಆ ರೀತಿ ಇಂಟ್ರೆಸ್ಟ್ ಇರೋದನ್ನ ನೀವು ನಿಮ್ಮ ಇಂಟ್ರೆಸ್ಟಿಗೆ ತಕ್ಕಂಗೆ ಅದನ್ನು ತೊಗೊಂಡು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಿಂದನೇ ನಿಮಗೆ ಸ್ವಲ್ಪ ಇನ್ಕಮ್ ಅಂತ ಬಂದೇ ಬರುತ್ತೆ. ಮತ್ತು ಸ್ವಲ್ಪ ಅನ್ನೆಸೆಸರಿ ಪರ್ಚೇಸ್, ಮನೆಗೆ ಏನಾದ್ರು ತರೋದು, ಅದನ್ನು ತಂದುಬಿಟ್ಟು ಒಂದು ಸೈಡ್ ಇಟ್ಟಿರೋದು, ಅದನ್ನು ಯೂಸೇ ಮಾಡಲ್ಲ, ಯಾವಾಗೋ ಒಂದಿನ ಯೂಸ್ ಮಾಡೋಕ್ಕೆ ನಾವು ಇವಾಗಲೇ ಎಲ್ಲ ತಂದು ಇಟ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡಬೇಡಿ. ನಿಮಗೆ ಗೊತ್ತಿರುತ್ತಲ್ವ ನಮ್ಮದು ವೇಸ್ಟ್ ಪಾತ್ರೆಗಳೇ ಆಗಿರ್ಬೋದು, ಆರ್ನಿಮೆಂಟ್ಸ್ ಆಗಿರ್ಬೋದು, ಎಷ್ಟೊಂದು ಇರುತ್ತೆ ಅಲ್ವ ನಮ್ಗೆ ವೇಸ್ಟಾಗಿ ಇಷ್ಟ ಆಯಿತು ಅಂತ ತೊಗೊಂಬಂದ್ಬಿಡ್ತೀವಿ.
ಬಟ್ ಅದನ್ನೇನು ಮಾಡ್ತೀವಿ, ಸೇಫಾಗಿ ಒಂದು ಕಡೆ ಇಟ್ಟಿರ್ತೀವಿ, ಒಂದು ವರ್ಷ ಆದ್ರೂ ನಾವು ಯೂಸೇ ಮಾಡಿರಲ್ಲ. ಬಟ್ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಬಟ್ ಮಾಡಿರೋ ಇನ್ವೆಸ್ಟ್ಮೆಂಟ್ ಅಮೌಂಟ್ ವೇಸ್ಟ್ ಆಗಲ್ವಾ. ಸೊ ಅದಕ್ಕೆ ಏನಾದ್ರು ತೊಗೋಬೇಕಾದ್ರೆ ತೊಗೊಳಕ್ಕಿಂತ ಮುಂಚೆ ಒಂದ್ಸಲಿ ಯೋಚನೆ ಮಾಡಿ, ಇದರಿಂದ ತೊಗೋಬೋದಾ, ಏನೋ ಸಿಲ್ಲೋ ವೇಸ್ಟ್ ಆಗುತ್ತಾ, ಇಲ್ಲ ಯೂಸ್ ಇರುತ್ತಾ. ಸೊ ಯೂಸ್ ಇದೆ ಅಂತಂದರೆ ತೊಗೊಳ್ಳಿ, ಯೂಸ್ ಇಲ್ಲ ನಾನು ಇಷ್ಟ ಆಯಿತು ಅಂತ ತೊಗೋತಾ ಇದ್ದೀನಿ, ಆಮೇಲೆ ಇಡ್ತೀನಿ, ಬೇಕಾದ್ರೆ ಯಾವಾಗಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಮಂತ್ಲಿ ಗ್ರಾಸರಿಗೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಅಮೌಂಟ್ ಎತ್ತಿಡ್ತೀವಲ್ವ, ಸೊ ಆ ಗ್ರಾಸರಿಗಳನ್ನು ಅಷ್ಟೇ ನೋಡ್ಕೊಂಡು ತೊಗೊಳ್ಳಿ. ಯಾವ್ದ್ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ತೊಗೊಳ್ಳಿ. ಜಾಸ್ತಿ ತಂದು ಇಟ್ಕೊಳ್ಳೋದು, ಆಮೇಲೆ ಅದೆಲ್ಲ ಕೊಳ್ತೋಗೋದು, ಸೊ ಆ ಥರದ್ದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಮಂತ್ಲಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಳಕ್ಕೆ ಟ್ರೈ ಮಾಡಿ. ಜಾಸ್ತಿ ತಂದುಬಿಡೋದು, ಆಮೇಲೆ ಅದೆಲ್ಲ ವೇಸ್ಟ್ ಮಾಡೋದು, ಆ ರೀತಿ ಎಲ್ಲ ಮಾಡಬೇಡಿ. ಸೊ ಅದರಿಂದನೂ ಸ್ವಲ್ಪ ಅಮೌಂಟನ್ನ ನಾವು ಸೇವ್ ಮಾಡ್ಬೋದು. ನೀವು ಹೇಳ್ಬೋದು, ಇಷ್ಟು ಅಮೌಂಟ್ ಸೇವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, 200, 300, 400 ಎಲ್ಲ ಏನು ಯೂಸ್ ಆಗುತ್ತೆ ಅಂತ. ನಾನು ಆಗಲೇ ಹೇಳ್ದಂಗೆ ಇಷ್ಟು ನೀವು ಎಲ್ಲ ಸೇವ್ ಮಾಡ್ಕೊಂಡು ಬಂದ್ರೇ ಅದೊಂದು ಬಿಗ್ ಅಮೌಂಟ್ ಅಂತ ಆಗೋದಲ್ವ. ಒಂದೇ ಸರಿ ನಾವು ಬಿಗ್ ಅಮೌಂಟ್ ಅಂತ ಸೇವ್ ಮಾಡೋಕ್ಕಾಗಲ್ಲ. ಈ ರೀತಿ ಸೇವ್ ಮಾಡ್ಕೊಂಡು ಬಂದರೆ ಒಂದು 1000, 200, 2000 ಈ ಥರ ಉಳಿಸ್ಕೊಂಡು ಬಂದರೆ ಅದೊಂದು 10,000 ಆಗ್ಬೋದು, 20,000 ಆಗ್ಬೋದು. ಆವಾಗ ನಾವು 20,000ಕ್ಕೆ ಏನಾದ್ರು ಒಂದು ಮುಂದೆ ಯೂಸ್ ಆಗೋವಂಥದ್ದು ಏನಾದ್ರು ಒಂದು ತೊಗೋಬೋದು. ಮತ್ತು ನೀವೊಂದು ಗುರಿನ ಇಟ್ಕೊಳ್ಳಿ. ಒಂದು ಗುರಿ ಇರಬೇಕು ಯಾವಾಗೂ, ಅದಿದ್ರೇ ನಾವು ಅದ್ರ ಮೇಲೆ ನಾವು ವರ್ಕ್ ಮಾಡೋಕ್ಕಾಗೋದು ಯಾವಾಗಲೂ. ಈಗ ಒಬ್ರಿಗೊಂದು ಸೈಟ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಇಲ್ಲಾಂದರೆ ಒಬ್ಬರು ಮನೆ ತೊಗೋಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಅಂತಂದರೆ ಕೆಲವ್ರಿಗೆ ನಾನು ಇಂಥ ಜ್ಯುವೆಲರಿ ತೊಗೋಬೇಕು ಅಂತ ಇರುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಇದ್ದೇ ಇರುತ್ತಲ್ವ, ಅದ್ರ ಮೇಲೆ ನೀವು ಮ್ಯಾನಿಫೆಸ್ಟ್ ಮಾಡಿ. ಅದನ್ನು ನೀವು ಯಾವಾಗಲೂ ನಾನು ಇದನ್ನು ಮಾಡಬೇಕು, ಒಂದಿಷ್ಟು ದಿನಗಳೊಳಗಡೆ ನಾನು ಇದನ್ನು ಮಾಡಲೇಬೇಕು ಅಂತ ನೀವು ಗುರಿ ಇಟ್ಕೊಂಡ್ರೆ ಯಾವುದಾದ್ರು ಒಂದು ರೂಪದಲ್ಲಿ ನೀವು ಮಾಡ್ತೀರಾ. ಸೊ ಅದಕ್ಕೆ ಯಾವ್ದಾದ್ರು ಒಂದು ಗುರಿ ಇಟ್ಕೊಳ್ಳಿ. ಈ ವರ್ಷದೊಳಗಡೆ, ಇಲ್ಲ ನೆಕ್ಸ್ಟ್ ಇಯರ್ ಒಳಗಡೆ, ಇಲ್ಲ ಅದಕ್ಕೆ ನೆಕ್ಸ್ಟ್ ಇಯರ್ ಒಳಗಡೆ ನಾನು ಏನಾದ್ರು ಒಂದು ಮಾಡಲೇಬೇಕು. ನಿಮ್ಗೇನು ಇದೆ, ಏನು ಇಷ್ಟ, ಏನು ತೊಗೊಳಕ್ಕೆ ಬೈ ಮಾಡೋಕ್ಕೆ ಇಷ್ಟ ಇರುತ್ತೆ ಅದ್ರ ಮೇಲೆ ವರ್ಕ್ ಮಾಡಿ, ಅದನ್ನು ಗುರಿಯಾಗಿ ಇಟ್ಕೊಳ್ಳಿ. ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಬನ್ನಿ, ಪಕ್ಕ ನಿಮ್ಗೆ ಅದು ಆಗೇ ಆಗುತ್ತೆ. ಸೊ ಅದು ಯಾಕೆ ಅಂತಂದರೆ ನಾವು ಅದನ್ನು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀವಿ, ನನಗೆ ಬೇಕು, ನಾನು ಏನಾದ್ರು ಮಾಡಿ ಇದನ್ನು ನಾನು ತೊಗೊಳ್ಬೇಕು ಅಂತ ನಿಮ್ಮ ಮೈಂಡಲ್ಲಿ ಬಂದಾಗ ನೀವು ಅದನ್ನೇ ಥಿಂಕ್ ಮಾಡ್ತಾ ಇರ್ತೀರ. ಆವಾಗ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರ. ಸೊ ಅವಾಗ ಏನು ಮಾಡುತ್ತೆ, ಯೂನಿವರ್ಸಿಗೆ ನೀವು ನಿಮ್ಮ ವಿಶ್ನ ಹೇಳ್ಕೊಂಡಂಗೆ ಆಗುತ್ತೆ. ಸೊ ಆ ಯೂನಿವರ್ಸ್ ಏನು ಮಾಡುತ್ತೆ, ಆ ವಿಶ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಗೆ ಏನೇನು ಬ್ಲಾಕೇಜಸ್ ಏನಾದ್ರು ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ಸೊ ಅದಕ್ಕೆ ನೀವು ಏನಾದ್ರು ಒಂದು ಗುರಿನ ಇಟ್ಕೊಂಡು ಆ ಗುರಿ ಮೇಲೆ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ, ಹಾಗೇ ಆಗುತ್ತೆ. ಆಗಲ್ಲ ಅಂತ ಉದಾಹರಣೆನೇ ಇಲ್ಲ. ನೀವು ಅದನ್ನು ಗುರಿಯಾಗಿ ಇಟ್ಕೋಬೇಕು, ನನಗಿದು ಮಾಡಲೇಬೇಕು, ನಾನು ಇದು ಬೇಕೇ ಬೇಕು ಏನಾದ್ರು ಮಾಡಿ ನಾನು ಟ್ರೈ ಮಾಡಿ ನಾನು ತೊಗೊಳ್ಳೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದರೆ ಖಂಡಿತವಾಗಿಯೂ ನಮ್ಗೆ ಒಂದಲ್ಲ ಒಂದು ದಾರಿ ಸಿಗುತ್ತೆ. ಅದನ್ನು ನಾವು ಅಚೀವ್ ಮಾಡ್ತೀವಿ. ಅಟ್ಲೀಸ್ಟ್ ಈ ಇಯರ್ ಆಗಿಲ್ಲ ಅಂತಂದ್ರೂ ನೆಕ್ಸ್ಟ್ ಇಯರ್ ಆಗಿಲ್ಲ ಅಂದರೂ ಅದಕ್ಕೆ ನೆಕ್ಸ್ಟ್ ಇಯರ್ ಆದ್ರೂ ನಮ್ಮ ವಿಶ್ ಫುಲ್ಫಿಲ್ ಆಗೇ ಆಗುತ್ತೆ. ಮತ್ತು ಅಮೌಂಟ್ ಇಟ್ಕೊಂಡಾದ್ರೆ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ವೆಸ್ಟ್ಮೆಂಟ್ ಮಾಡೋ ಬರದಲ್ಲಿ ಎಲ್ಲೆಲ್ಲೋ ಹೋಗಿ ಅದ್ರ ಬಗ್ಗೆ ತಿಳ್ಕೋದಿರ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಟ್ರೇಡಿಂಗ್. ಸೊ ಇವಾಗ ಎಲ್ಲ ಕಡೆ ಅದು ಟ್ರೆಂಡಿಂಗಲ್ಲಿದೆ. ಟ್ರೇಡಿಂಗ್ ಬಂದುಬಿಟ್ಟು, ಸೊ ಟ್ರೇಡಿಂಗಲ್ಲಿ ದುಡ್ಡು ಹಾಕಿದ್ರೆ ಇಷ್ಟು ಬರುತ್ತೆ, ಮಂತ್ಲಿ ನಿಮ್ಗೆ ಅಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಹಾಕಿಸ್ಕೋತಾರೆ. ಮತ್ತು ಸ್ವಲ್ಪ ದಿನ ಕೊಡ್ತಾರೆ ಕೂಡ, ಅದಾದಮೇಲೆ ಸೊ ಲಾಸ್ ಆಯಿತು ಮತ್ತು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಆಗುತ್ತೆ. ಬಟ್ ನಮ್ಮ ಹಣ ನಮಗೆ ವಾಪಸ್ ಬರೋದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೋಡಿಕೊಂಡು 10 ಸತಿ ಯೋಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಯಾರಾದರೂ ಅಮೌಂಟ್ ಕೇಳಿದ್ರೆ ಹಾಗೆ ಕೊಟ್ಬಿಡೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇವಾಗ ಈಸ್ಕೊಳ್ಳೋವಾಗ ಅಮೌಂಟ್ ಈಸ್ಕೊತಾರೆ, ಕೊಡುವಾಗ ಏನು ಮಾಡ್ತಾರೆ, ಸೊ ಆಟ ಆಡಿಸ್ತಾರೆ, ಇಲ್ಲ ಫೋನ್ ರಿಸೀವ್ ಮಾಡಲ್ಲ, ಇಲ್ಲ ಅಂತಂದರೆ ಆವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಹೇಳ್ತಾರೆ. ಸ್ವಲ್ಪ ಜನ ಕೊಡೋದೇ ಇಲ್ಲ. ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಆ ರೀತಿ ವೇಸ್ಟ್ ಮಾಡ್ಕೋಬೇಡಿ. ಕೊಡೋಕ್ಕಿಂತ ಮುಂಚೆ ಹಿಂದೆ ಮುಂದೆ ಯೋಚನೆ ಮಾಡಿ, ಈ ವ್ಯಕ್ತಿಗೆ ಕೊಟ್ಟರೆ ನನಗೆ ವಾಪಸ್ ಹಣ ಬರುತ್ತೆ ಅನ್ನೋದಿದ್ದರೆ ನೀವು ಆವಾಗ ಬೇಕಾದ್ರೆ ಅಮೌಂಟನ್ನ ಕೊಡಿ. ನೆಕ್ಸ್ಟ್ ಬಂದು ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ಬಿಕಾಸ್ ನಿಮಗೆ ಗೊತ್ತಿದೆ ಅಲ್ವಾ, ಇವಾಗ ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ಒಂದು ಸತಿ ಹೋದರೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ. ಸೊ ನಾವು ಸೇವಿಂಗ್ ಮಾಡಿರೋ ದುಡ್ಡೆಲ್ಲ ಒಂದೊಂದ್ಸಲ ಅದಕ್ಕೆ ಆಗಿಬಿಡುತ್ತೆ. ಅದ್ರ ಬದಲು ಸ್ವಲ್ಪ ಅಮೌಂಟ್ ಅಂತ ಹೇಳ್ಬಿಟ್ಟು ನಾವು ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಹಾಕಿದ್ರೆ ಅದರಿಂದನೇ ನಮಗೆ ಸ್ವಲ್ಪ ಕವರ್ ಆಗುತ್ತೆ ಮತ್ತು ನಮಗೆ ಅಷ್ಟು ಬರ್ಡನ್ ಅನಿಸಲ್ಲ. ಮತ್ತು ಇದು ಒಂಥರ ಸೇವಿಂಗ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಬಂದು RD ಥರ FD ಇರುತ್ತೆ. ಸೊ FD ಯಾವ್ಯಾವ ಬ್ಯಾಂಕಲ್ಲಿ ಯಾವ್ಯಾವ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಮತ್ತು ಎಷ್ಟು ಇಯರ್ ನಾವು ಅದನ್ನು FDನ ನಾವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ತಿಳ್ಕೊಂಡು ಅದ್ರ ಬಗ್ಗೆನೂ ಪ್ಲ್ಯಾನ್ ಮಾಡಿ, ಯಾರಾದರೂ ಅಮೌಂಟ್ ಇತ್ತು ಅಂತಂದರೆ ಅದ್ರ ಬಗ್ಗೆನೂ ನೀವು ಪ್ಲ್ಯಾನ್ ಮಾಡಿ ಸೇವ್ ಮಾಡ್ಬೋದು. ಸೊ ಇಷ್ಟೇ ಅಲ್ಲ, ಇನ್ನೂ ಎಷ್ಟೊಂದು ಸೇವಿಂಗ್ ಪ್ಲ್ಯಾನ್ಸ್ಗಳಿದೆ. ಅದನ್ನೆಲ್ಲ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳಕ್ಕಾಗಲ್ಲ. ಸದ್ಯಕ್ಕೆ ನಾವು ಇಷ್ಟನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ.
ಮತ್ತು ಇಲ್ಲಿ ನಾನು ಯಾವ್ಯಾವ ಸೇವಿಂಗ್ ಟಿಪ್ಸ್ ಎಲ್ಲ ಹೇಳಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಫಾಲೋ ಮಾಡಿರೋ ಟಿಪ್ಸ್ಗಳನ್ನೇ ನಿಮಗೆ ಹೇಳಿರೋದು. ಇದೆಲ್ಲ ಫಾಲೋ ಮಾಡಿ ನಾನು ಸ್ವಲ್ಪ ಜ್ಯುವೆಲರಿ ತೊಗೊಂಡಿದ್ದು. ಮತ್ತು ನೀವು ಪಾರ್ಟ್ 1 ಪಾರ್ಟ್ 2 ಎಲ್ಲ ನೋಡಿರ್ತೀರಲ್ವ, ಅದನ್ನೆಲ್ಲ ನಾನು ಇದರಲ್ಲಿ ಸ್ವಲ್ಪ ಪ್ಲಾನ್ಸ್ ಟಿಪ್ಸ್ ಎಲ್ಲ ಯೂಸ್ ಮಾಡಿ ನಾನು ತೊಗೊಂಡಿದ್ದು. ಮತ್ತು ಇನ್ನೊಂದು ಬಂದು ಲಾಸ್ಟ್ ವೀಡಿಯೋದಲ್ಲಿ ಗೋಲ್ಡ್ ಪರ್ಚೇಸ್ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೆ. ಅದರಲ್ಲಿ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟಿಂದ ಹೇಳ್ತಾರಲ್ವ, ಒಬ್ಬರು ಕಮೆಂಟಿಂದ ಒಬ್ಬರು ಮಾತಿಂದ ನಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ. ಅದೇ ರೀತಿ ಅದೊಂದು ಕಮೆಂಟಿಂದ ನಾನೊಂದು 70 to 75 ಗೋಲ್ಡ್ನ ನಾನು ಸೇವ್ ಮಾಡೋಕ್ಕಾಯಿತು. ಅದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಾನು ಗೋಲ್ಡ್ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದನ್ನು ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿಕೊಂಡು ನಾನು ಹೇಗೆ ಅಷ್ಟು ನಾನು ಸೇವ್ ಮಾಡೋಕ್ಕಾಯಿತು ಅಂತ ನಿಮಗೆ ಹೇಳ್ತೀನಿ. ಮತ್ತು ನಾನೇನು ಗುರಿ ಇಟ್ಕೊಂಡಿದ್ದೀನಿ, ಆ ಗುರಿ ಬಗ್ಗೆ ನಾನೇನು ವರ್ಕ್ ಮಾಡ್ತಾಯಿದ್ದೀನಿ, ಅದನ್ನು ಎಷ್ಟು ವರ್ಷದಲ್ಲಿ ನಾನು ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮಗೂ ಒಂದು ಮೋಟಿವೇಶನ್ ಆಗುತ್ತೆ ಮತ್ತು ನಿಮಗೂ ಸ್ವಲ್ಪ ಐಡಿಯಾಸ್ ಬರುತ್ತೆ, ಈ ರೀತಿ ಮಾಡಿದ್ರೂ ನಾವು ಸೇವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ನಿಮ್ಮದೇ ಆದ ಟ್ರಿಕ್ಸ್ ಮತ್ತು ಟಿಪ್ಸ್ಗಳು ಇರುತ್ತೆ, ಅದನ್ನು ಫಾಲೋ ಮಾಡಿ. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಬೆಸ್ಟ್ ಅನಿಸಿದ್ರೆ ನೀವು ಇದನ್ನು ಯೂಸ್ ಮಾಡಿ ನೀವು ಅಮೌಂಟ್ನ ಸೇವ್ ಮಾಡ್ಕೋಬೋದು. ಸೊ ಇದೇ ತುಂಬ ಲೆಂತಿ ವಿಡಿಯೋ ಆಗೋಯಿತು. ಸೊ ಇನ್ನು ಟಿಪ್ಸ್ ಎಲ್ಲ ನಾನು ಕೊಡ್ತಾ ಹೋದರೆ ಮತ್ತೆ ತುಂಬ ಲೆಂತಿ ಆಗಿಬಿಡುತ್ತೆ ಮತ್ತು ನಿಮಗೆ ಇಂಟ್ರೆಸ್ಟ್ ಕೂಡ ಇರಲ್ಲ. ಮುಂದಿನ ವೀಡಿಯೋಗಳಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಿಪ್ಸ್ ಎಲ್ಲ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯಾವುದಾದ್ರು ಒಂದು ಪಾಯಿಂಟಲ್ಲಿ ನೀವು ಹಣನ ಸೇವ್ ಮಾಡ್ಬೋದು ಅಂತ ನಿಮಗೆ ಅನಿಸಿದರೆ, ನಾನು ಕೊಟ್ಟಿರೋ ಟಿಪ್ಸ್ ಯೂಸ್ಫುಲ್ ಆಗಿದೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ಇನ್ಯಾವ ಥರ ನಾವು ಯಾರಿಗಾರು ಐಡಿಯಾಸ್ ಇದ್ದರೆ ಯಾವ ರೀತಿ ಸೇವ್ ಮಾಡ್ಬೋದು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ. ಬಿಕಾಸ್ ಇದೇ ಥರದ ಯೂಸ್ಫುಲ್ ಟಿಪ್ಸ್ ಆಗಿರ್ಬೋದು, ಮತ್ತು ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ ರೀತಿ ಫ್ರಾಡ್ನೆಲ್ಲ ನಾವು ತಡಿಬೋದು, ಸೊ ಆ ರೀತಿ ವೀಡಿಯೋಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಮತ್ತು ಇದರಲ್ಲಿ ನಾನು ಹೇಳಿರೋ ಟಿಪ್ಸ್ಗಳನ್ನು ಕೂಡ ನಾನು ಕೂಡ ಯೂಸ್ ಮಾಡೇ ನಾನು ಇಷ್ಟೊಂದೆಲ್ಲ ಸೇವಿಂಗ್ ಮಾಡಿ ಸ್ವಲ್ಪ ಬೇಕಾದೆಲ್ಲ ಪರ್ಚೇಸ್ ಮಾಡೋಕ್ಕಾಯಿತು. ಮತ್ತು ನಾನು ಕೂಡ ಮೊದಲೆಲ್ಲ ತುಂಬ ವೇಸ್ಟ್ ಖರ್ಚಸ್ ಎಲ್ಲ ಮಾಡ್ತಾಯಿದ್ದೆ. ಅಂದರೆ ಶಾಪಿಂಗ್ ಮಾಡೋದು ಮತ್ತು 4,000 5,000 ಬಟ್ಟೆ ಎಲ್ಲ ತೊಗೊಳ್ಳೋದು, ಈ ಥರದ್ದೆಲ್ಲ ನಾನು ಮಾಡ್ತಾಯಿದ್ದೆ. ಆಮೇಲೆ ಅನ್ನಿಸ್ತು ಸೇವಿಂಗ್ ಮಾಡೋಕ್ಕೆ ನನಗೆ ಆಗಲೇ ಇಲ್ಲ. ಸೊ ಈ ಥರದ್ದೆಲ್ಲ ನಾನು ತುಂಬ ವೇಸ್ಟ್ ಖರ್ಚೆಲ್ಲ ಮಾಡ್ತಿದ್ದೆ ಅಂತ. ಆಮೇಲೆ ಯೋಚನೆ ಮಾಡಿ ನಾನೇನು ಮನಿನ ಸೇವ್ ಮಾಡ್ಬೋದು, ಆ ಸೇವ್ ಮಾಡಿ ನಾನು ಯಾವ ರೀತಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನೇ ಥಿಂಕ್ ಮಾಡಿ, ಸೊ ಈ ರೀತಿ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸ್ಬಿಟ್ಟು ಈ ರೀತಿ ಇದೆಲ್ಲ ನಾನೇ ಯೂಸ್ ಮಾಡಿ ಇಷ್ಟು ಗೋಲ್ಡ್ನ ನಾನು ಸೇವ್ ಮಾಡೋಕ್ಕಾಯಿತು. ಇದೇ ಥರ ಟಿಪ್ಸ್ನೆಲ್ಲ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಮತ್ತು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದಗಳು.